ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ರನ್ನಿಂಗ್ ವೇರು ಶಾರ್ಟೇಜ್ ಬಂದಾಗ, ರನ್ನಿಂಗ್ ವೇರು ನಮಗೆ ಕಮ್ಮಿ ಬಂದಾಗ ನಾವು ಯಾವ ರೀತಿ ರನ್ನಿಂಗ್ ವೇರ್ನ ಜಾಯಿನ್ ಮಾಡ್ಕೋಬೇಕನ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ನನಗೆ ಒಂದೇ ಒಂದು ನಾಟಿಗೆ ನನಗೆ ರನ್ನಿಂಗ್ ವೇರ್ ಸಾಲದ ಬಂದಿದೆ. ಈ ನಾಟ್ ಹಾಕ್ಕೊಂಡು ನಾನು ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದಿದ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಒಂದು ನಾಟಿಗೆ ನನಗೆ ರನ್ನಿಂಗ್ ವೇರು ಕಮ್ಮಿ ಬಂದಿದೆ. ಇವಾಗ ಏನು ಮಾಡ್ತೀನಿ ನೋಡಿ, ತುಂಬ ಚಿಕ್ಕದಾಗಿದೆಯಲ್ವಾ, ಒಂದು 3 ನಾಟ್ನ ನಾನು ಬಿಚ್ಕೋತಾ ಇದ್ದೀನಿ. ನೋಡಿ, ಹೀಗೆ ಒಂದು 3 ನಾಟು ವೈರ್ನ ಬಿಚ್ಕೊಂಡು ಸ್ವಲ್ಪ ವೈರ್ ಲೆಂತಾಗಿ ತೊಗೊಳ್ಳೋಣ. ಸೊ ರನ್ನಿಂಗ್ ವೇರು ಮಧ್ಯದಲ್ಲಿ ನಮಗೆ ಲ್ಯಾಡರ್ ನಾಟ್ ಹಾಕೋವರೆಗೂ ಬಂದಿಲ್ಲ, ಮಧ್ಯದಲ್ಲೇ ನಮಗೆ ಖಾಲಿ ಆಯಿತು, ಹೆಂಗಪ್ಪ ನಾವು ಜಾಯಿನ್ ಮಾಡ್ಕೊಳ್ಳೋದು ಅನ್ನೋಂಥವ್ರಿಗೆ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ನೋಡಿ, ಇವಾಗ ಇಷ್ಟುದ್ದ ನಾನು ವೈರ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿದೆಯಲ್ಲ, ಇಲ್ಲಿಂದ ನಾನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ಹೀಗೆ. ನೋಡಿ, ಇದು ಎಕ್ಸ್ಟ್ರಾ ರನ್ನಿಂಗ್ ವೈರು. ಸೊ ಈ ರನ್ನಿಂಗ್ ವೈರ್ನ ಇಲ್ಲಿ ಒಳಭಾಗಕ್ಕೆ, ಈ ನಾಟ್ ಒಳಭಾಗಕ್ಕೆ ತೊಗೋಬೇಕು. ಫಸ್ಟು ತಗೊಂಡು ಇದನ್ನು ಕೆಳಭಾಗದಿಂದ, ನೋಡಿ ಈ ಹೋಲ್ ಇದೆಯಲ್ಲ, ಈ ಹೋಲ್ ಒಳಭಾಗದಿಂದ, ಕೆಳಭಾಗದಿಂದ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ತೊಗೋಬೇಕು. ಹೀಗೆ ತೊಗೊಂಡು ಇನ್ನು ಸ್ವಲ್ಪ ಲೆಂತ್ ಬಿಟ್ಕೊಳ್ಳಿ. ಈಗ ಇದಿದೆಯಲ್ವಾ, ಈ ವೈರ್ನ ಇದ್ರ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಹೀಗೆ. ಆವಾಗ ನಮಗೆ ಈ ನಾಟಿಗೆ ಈ ರನ್ನಿಂಗ್ ವೈರು ಜಾಯಿಂಟ್ ಆಗುತ್ತೆ. ನೋಡಿ, ಇಲ್ಲಿ ಇನ್ನೂ ವೈರ್ ಇದೆಯಲ್ವಾ, ಇದನ್ನು ಇಲ್ಲಿ ಒಳಭಾಗಕ್ಕೆ ಹಾಕ್ಕೊಳ್ಳಿ. ಈ ನಾಟ್, ಪಕ್ಕದ ನಾಟ್ ಒಳಭಾಗಕ್ಕೆ ಹಾಕ್ಕೊಂಡು ಇದನ್ನು ಒಳಭಾಗದಲ್ಲಿ ಈ ರೀತಿ ತೂರಿಸ್ಕೊಂಡು ನೋಡಿ, ಇಲ್ಲಿ ಒಳಭಾಗಕ್ಕೆ ನಾವು ಈ ರನ್ನಿಂಗ್ ವೈರ್ನ ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ನಾಟ್ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ಸೊ ನಾವು ನೆಕ್ಸ್ಟ್ ಇನ್ನೊಂದು ನಾಟ್ ಹಾಕೋತೀವಲ್ವ, ಆ ನಾಟ್ ಒಳಭಾಗಕ್ಕೂ ಇದನ್ನು ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿದ್ದಾಯ್ತಲ್ವ, ಜಾಯಿನ್ ಮಾಡ್ಕೊಂಡ್ಮೇಲೆ ಈ ವೈರ್ನ ನಾವು ಒಳಭಾಗಕ್ಕೆ ತೋರಿಸ್ಕೋಬಾರ್ದು. ಸೊ ನೋಡಿ, ಇದು ರನ್ನಿಂಗ್ ವೈರ್ ಅಲ್ವಾ, ಇದು ಒಳಭಾಗದ ವೈರು. ಸೊ ನೋಡಿ, ಇದು ನಮಗೆ ಶಾರ್ಟೇಜ್ ಬಂದಿದ್ದ ವೈರು. ಇದು ರನ್ನಿಂಗ್ ವೈರೇ, ಇದು ಶಾರ್ಟೇಜ್ ಬಂದಿರೋ ವೈರು, ಕಮ್ಮಿ ಬಂದಿರೋ ವೈರು. ಇದು ರನ್ನಿಂಗ್ ವೈರು, ಇವಾಗ ನಾವು ಜಾಯಿನ್ ಮಾಡ್ಕೊಂಡಿರೋ ರನ್ನಿಂಗ್ ವೈರು. ಇವಾಗ ನೋಡಿ, 2 ವೈರನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಾವು ನಾರ್ಮಲ್ ನಾಟ್ ಹಾಕ್ಕೊಳ್ಳೋದೇ 2 ವೈರ್ನು ಸೇರಿಸಿ ನಾವು ನಾಟ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ವೈರ್ನ ಹೀಗೆ ಸುತ್ತಿ ಈ 2 ವೈರ್ನು ಮೇಲ್ಭಾಗಕ್ಕೆ ಮಡಚಿ, ಈ ವೈರ್ ಇದೆಯಲ್ಲ, ಈ ವೈರ್ನ 2 ವೈರ್ ಒಳಭಾಗಕ್ಕೆ ಹಾಕ್ಕೋಬೇಕು. ಈ ಲೂಪ್ ಒಳಭಾಗಕ್ಕೆ ಹಾಕ್ಕೊಂಡು ಇವಾಗ ನಾವು ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ಮತ್ತು ಇನ್ನೂ ಒಂದು ನಾಟ್ನು ನಾವು ಅದೇ ರೀತಿ ಹಾಕ್ಕೊಳ್ಳೋಣ. 2 ವೈರು ಸೇರಿಸಿ ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ 2 ನಾಟ್ ಹಾಕ್ಕೊಂಡ್ಮೇಲೆ ಈ ವೈರ್ ಇದೆಯಲ್ಲ, ಚಿಕ್ಕ ವೈರು, ಈ ವೈರ್ನ ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕಾಗತ್ತೆ. ಸೊ ಇಲ್ಲಿಂದ ನಾವು ಹೊಸ ರನ್ನಿಂಗ್ ವೈರ್ ಇದೆಯಲ್ಲ, ಹೊಸದಾಗಿ ಜಾಯಿನ್ ಮಾಡ್ಕೊಂಡಿದ್ದೀವಲ್ವ ವೈರು, ಆ ವೈರ್ನ ನಾವು ಹೀಗೆ ತೊಗೋಬೇಕು. ನೋಡಿ, ಇವಾಗ ಇಲ್ಲಿಗೆ ಹಾಕ್ಕೊಂಡು ಈ ಲೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ. ಈಗ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ಲೈನ್ನ ಫಿನಿಶ್ ಮಾಡ್ಕೋಬೇಕು.
ಸೊ ನನಗೆ ಈ ಲೈನಿಗೆ ಲಾಸ್ಟ್ ಒಂದು ನಾಟಿಗೆ ಸಾಲ್ದ ಬಂದಿತ್ತು ವೈರು. ಒಂದು ನಾಟ್ ಹಾಕ್ಕೊಂಡು ನಾನು ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀರ ನನಗೆ ಲೈನ್ ಕಂಪ್ಲೀಟ್ ಆಗ್ತಾಯಿತ್ತು. ಅದು ಒಂದು ನಾಟಿಗೆ ನಾನು ಸಾಲ್ದ ಬಂತು. ಸೊ ವೈರ್ನ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ನ ನಾನು ಕಟ್ ಮಾಡಿ ಒಳಭಾಗಕ್ಕೆ ತೋರಿಸ್ಕೊತೀನಿ. ಇವಾಗ ನೋಡಿ ಇಲ್ಲಿ ಒಳಭಾಗದಲ್ಲಿ ಬಿಟ್ಟಿದ್ದೀವಲ್ವಾ, ಫಸ್ಟ್ ಬಿಟ್ಟಿದ್ವಲ್ವಾ, ಈ ವೈರ್ನ ಇಲ್ಲಿ ಒಳಭಾಗಕ್ಕೆ ಮತ್ತೆ ತೋರಿಸ್ಕೊಳ್ಳೋಣ. ನೋಡಿ ಹೀಗೆ. ನೆಕ್ಸ್ಟು ಈ ನಾಟ್ ಒಳಭಾಗಕ್ಕೂ ನಾವಿಲ್ಲಿ ತೋರಿಸ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ನೋಡಿ ಇದಾಯ್ತಲ್ವ. ಇದಾದಮೇಲೆ ಈ ಎಕ್ಸ್ಟ್ರಾ ಇದೆಯಲ್ಲ ವೈರು, ಈ ವೈರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್, ಚಿಕ್ಕದು ರನ್ನಿಂಗ್ ವೈರ್ ಇದೆಯಲ್ಲ, ಇದನ್ನು ನಾವು ಹೀಗೆ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನೀವು ಹಿಂಗೆ ಬೇಕಾದ್ರೂ ತೋರಿಸ್ಕೋಬೋದು, ಈ ಥರ ಬೇಕಾದರೂ ತೋರಿಸ್ಕೋಬೋದು. ಸೊ ನಾನು ಸೈಡಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ತೋರಿಸ್ಕೊಂಡಿದ್ದಾಯ್ತಲ್ಲ, ಈ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ಸೊ ವೈರು ಈ ರೀತಿ ಶಾರ್ಟೇಜ್ ಬಂದಾಗ ನಾವು ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೀವು ಎಲ್ಲೇ ಆಗಲಿ ರನ್ನಿಂಗ್ ವೈರ್ ಹಾಕ್ಕೋಬೇಕಾದ್ರೆ ಇನ್ ಕೇಸ್ ನಿಮಗೆ ಬಂಡಲ್ಲೇ ಮುಗೀತು ಅಂದ್ಕೊಳ್ಳಿ, ಬಂಡಲ್ ಮುಗ್ದಾಗ ಇನ್ನೊಂದು ಬಂಡಲ್ ಜಾಯಿನ್ ಮಾಡಬೇಕಂದ್ರೆ ಅದು ಲ್ಯಾಡರ್ ನಾಟ್ವರೆಗೂ ಬಂದಿಲ್ಲ ಅಂದರೆ ಇದೇ ರೀತಿಯೇ ನೀವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರನ್ನಿಂಗ್ ವೈರು ಸಾಲದೆ ಬಂದರೆ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.